ನಮಸ್ಕಾರ, ನಾನು ಡಾಕ್ಟರ್ ದೀಪು ಚಂಗಪ್ಪ, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಅಂಡ್ ಸ್ಲೀಪ್ ಮೆಡಿಸಿನ್ ಸ್ಪೆಷಲಿಸ್ಟ್. ಇವತ್ತು ನಾವು ಗೊರಕೆ ಯಾಕೆ ಬರುತ್ತೆ, ಗೊರಕೆಯಿಂದ ಆಗುವಂಥ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ಒಂದು, ಗೊರಕೆ ಯೂಶ್ವಲಿ ಅನ್ಯೂಶ್ವಲ್ ಆಗಿ ವೆಯ್ಟ್ ಗೇನ್ ಆಗುತ್ತಲ್ಲ ಅಂಥವ್ರಿಗೆ ಬರುವಂಥದ್ದು. ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಉಸಿರಾಟ ಟ್ಯೂಬು ಈ ನಾಲ್ಗೆ ಹಿಂದ್ಗಡೆ ಇರೋ ಭಾಗದಲ್ಲಿ ಏನು ಬೋನಿ ಸಪೋರ್ಟ್ ಇರೋದಿಲ್ಲ, ಬರೀ ಮಸಲ್ಸ್ ಇರುತ್ತೆ. 4 ಕಡೆಯಿಂದ ಬರೀ ಮಸಲ್ ಇರುತ್ತೆ. ಅದರಲ್ಲಿ ಆ ಫ್ಯಾಟ್ ಕೂತಾಗ ಏನಾಗುತ್ತೆ, ಆ ಉಸಿರಾಟ ಟ್ಯೂಬ್ ಏನು ಈ ರೀತಿ ಇರುತ್ತೆ, ಸೈಡಿಂದ ಫ್ಯಾಟ್ ಕಂಪ್ರೆಸ್ ಆದಾಗ ನ್ಯಾರೋ ಆಗುತ್ತೆ. ಒಂದು ಸ್ಟೇಜ್ ಆಫ್ ಸ್ಲೀಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ನಾಲಿಗೆ ಹಿಂದ್ಗಡೆ ಬೀಳುತ್ತೆ. ನಾಲಿಗೆ ಹಿಂದೆ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಉಸಿರಾಟ ಟ್ಯೂಬ್ ಇನ್ನೂ ನ್ಯಾರೋ ಆಗಿ ಆ ನಾಲ್ಗೆ ಮತ್ತೆ ನಮ್ಮ ಗಂಟಲ್ ಬ್ಯಾಕ್ ಸೈಡ್ ಇರುವಂಥ ಪೋರ್ಷನ್ ಏನಿರುತ್ತೆ ವೈಬ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವೈಬ್ರೇಷನ್ ಏನಿದೆ ಅದೇ ಗೊರಕೆ. ಈ ರೀತಿ ಗೊರಕೆ ಬಂದಾಗ ಸಡನ್ ಆಗಿ ಉಸಿರು ನಿಲ್ಲೋ ಚಾನ್ಸ್ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ. ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂದರೆ ಮಲ್ಟಿಪಲ್ ಟೈಮ್ಸ್ ನಮ್ಮ ಬ್ರೈನ್ ಎವೇಕ್ ಆಗ್ತಾ ಇರುತ್ತೆ. ಈ ರೀತಿ ಎವೇಕ್ ಆದಾಗ ಹಾರ್ಟಿಗೆ ಸಿಗ್ನಲ್ ಹೋಗುತ್ತೆ, ಕಿಡ್ನೀಸ್ಗೆ ಹೋಗುತ್ತೆ, ಪ್ಯಾನ್ಕ್ರಿಯಾಸ್ಗೆ ಹೋಗುತ್ತೆ. ಇದರಿಂದ ಇನ್ಸುಲಿನ್ ಸರ್ಜ್ ಆಗ್ಬೋದು, BP ಶೂಟ್ ಆಗ್ಬೋದು, ಹಾರ್ಟ್ ಸಮಸ್ಯೆ ಬರ್ಬೋದು, ಮತ್ತು ಬ್ರೈನ್ ಸ್ಟ್ರೋಕ್ ಆಗೋ ಸಮಸ್ಯೆ ಇರುತ್ತೆ. ಟ್ರೀಟ್ಮೆಂಟ್ ಏನು, CPAP ಅಂತ ಮಷಿನ್ ಕೊಡ್ತೀವಿ. ಅದು ಕೊಟ್ಟಾಗ ಏನು ಮಾಡುತ್ತೆ, ಗಾಳಿಯನ್ನು ಫೋರ್ಸಾಗಿ ಪುಷ್ ಮಾಡಿ ನಿಮ್ಮ ಈ ಕೊಲ್ಯಾಪ್ಸ್ ಆಗಿರೋ ಉಸಿರಾಟ ಟ್ಯೂಬ್ನ ದೊಡ್ಡದು ಮಾಡಿಡುತ್ತೆ. ಅದರಿಂದ ನೀವು ಆರಾಮಾಗಿ ಉಸಿರಾಡ್ಬೋದು, ನಿದ್ದೆ ಮಾಡ್ಬೋದು. ಅದರಿಂದ ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾದಿಂದ ಆಗುವಂಥ ತೊಂದರೆನ ತಪ್ಪಿಸ್ಬೋದು. ಮೇಯ್ನು ಇದಕ್ಕೆ ವೆಯ್ಟ್ ಲಾಸ್ ಹೇಳಿ ಮಾಡಿಸಿದಂಥ ಟ್ರೀಟ್ಮೆಂಟ್.